ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ರಾಜಗೆಟ್ಟ ಸರ್ಕಾರಕ್ಕೆ ಎಂಇಎಸ್ ಪುಂಡರಿಗೆ ಕರ್ನಾಟಕ ಬಂದ್ ನಮ್ಮ ನೆಚ್ಚಿನ ನಾಯಕರಾದಂಥ ವಾಟಾಳ್ನಾಥ್ ಸಾಹೇಬರು ಇವತ್ತು ತುಮಕೂರು ಬಂದ್ ಕರೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಹಾಗೆ ಇವತ್ತು ತುಮಕೂರು ಸಂಪೂರ್ಣವಾಗಿ ಬಂದ್ ಆಗಿದೆ. ನಮ್ಗೆ ಅದೇ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇವತ್ತೇನು ನಮ್ಮ ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಮತ್ತು ನಮ್ಮ ಏನು KSRTC ಡ್ರೈವರ್ ಆಗಿರೋ ವಿಚಾರ ಇರ್ಬೋದು, ಹಾಗೆ ನಮ್ಮ ಈ ಎಂಇಎಸ್ ಪುಂಡ್ರು ಸಂಘಟನೆ ಈ ಕೂಡ ಬ್ಯಾನ್ ಆಗಬೇಕು. ಮುಂದಿನ ದಿನಗಳಲ್ಲಿ ಇವರೇನಾದರೂ ಇದೇ ಥರ ನಮ್ಮ ಕನ್ನಡಿಗರ ಮೇಲೆ ಬಾಲ ಬಿಚ್ಚುವಂಥ ಕೆಲಸ ಮಾಡಿದ್ರೆ ನಾವು ಬೆಳಗಾವಿಲಿ ಹಿಂದೆ ಸುಮಾರು ಒಂದು 6 ತಿಂಗಳಿಂದ ಒಂದು ಹೋರಾಟ ಮಾಡಿದ್ವು. ಅದನ್ನು ಮತ್ತೆ ಅವ್ರಿಗೆ ನೆನಪಿಸಬೇಕಾಗುತ್ತೆ. ಎಲ್ಲ ಸಂಘಟನೆಗಳು ಒಗ್ಗೂಡಿ ನಾವು ಹೋರಾಟ ಮಾಡಿದ್ದೇವೆ. ಮುಂದೇನೂ ಅದೇ ಥರ ಒಗ್ಗೂಡಿ ಒಂದು ಬೆಳಗಾವಿಲಿ ಹೋಗಿ ಹೋರಾಟ ಮಾಡಿ ಮಹಾರಾಷ್ಟ್ರ ಪುಂಡ್ರನ ದುರಾಂಕರನ ಅಡಗಿಸುವಂಥ ಕೆಲಸ ನಾವು ಮಾಡ್ತೀವಿ. ಈ ಕೂಡಲೇ ಎಂಇಎಸ್ ಸಂಘಟನೆ ಬ್ಯಾನ್ ಆಗಬೇಕು. ರಾಜ್ಯ ಸರ್ಕಾರ ಇವತ್ತು ನಿದ್ದೆ ಮಾಡ್ಕೊಂಡು ಕೂತಿದೆ, ಕೈ ಕಟ್ಕೊಂಡು. ಸಿದ್ದರಾಮಯ್ಯ ಯಾಕೆ ಇವತ್ತು ತಾರತಮ್ಯ ಎಣಿಸ್ತಾ ಅಂತ ಗೊತ್ತಿಲ್ಲ. KSRTC ಡ್ರೈವರ್ ಅಲ್ಲೇ ಆಗಿದೆ. ಅವ್ರು ಪರವಾಗಿ ನಿಂತೇನಾದ್ರು ಅವ್ರಿಗೇನಾದ್ರು ಕ್ಷಮೆ ಕೇಳಿಸಿದ್ರ? ಯಾವುದೂ ಕೇಳಿಸಿಲ್ಲ. ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಇದನ್ನು ಸಮಸ್ಯೆ ಬಗೆಹರಿಸಬೇಕು. ಏನು ಉತ್ತರ ಕರ್ನಾಟಕದಲ್ಲಿ ಜನ ಸಂಪೂರ್ಣವಾಗಿ ಅಲ್ಲಿ ವಿಫಲವಾಗಿದೆ. ಅಲ್ಲಿ ಒಂದು ದುಡ್ಡು ಕೊಟ್ಟು ಅದನ್ನು ಪೂರ್ತಿ ಇಂಪ್ರೂವ್ಮೆಂಟ್ ಮಾಡೋಂಥ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಅಭಿವೃದ್ಧಿನೇ ಆಗದಿರೋಂಥ ಜಾಗನ ತೊಗೊಂಡೋಗಿ ಮತ್ತೆ ಮಾಡ್ತೀವಿ ಅಂತ ದುಡ್ಡು ವೆಚ್ಚ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಕೂಡಲೇ ಸಂಪೂರ್ಣ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆ ನೀಡಿದ್ದಾರೆ. ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷ ಕರ್ನಾಟಕ ಕನ್ನಡ ಸೇನೆ ಮತ್ತು ಕನ್ನಡ ಒಕ್ಕೂಟ ರಾಜ್ಯ ಸಂಘಟನಾ ಕಾರ್ಯ ತುಮಕೂರು ಜಿಲ್ಲಾಧ್ಯಕ್ಷರು, ಅಂಬೇಡ್ಕರ್ ವಾಲ್ಮೀಕಿ ಸೇನೆ ರಾಜ್ಯಾಧ್ಯಕ್ಷ. ಕರ್ನಾಟಕ ಬಂದಿದೆ. ತುಮಕೂರಿನಲ್ಲಿ ಯಶಸ್ವಿಯಾಗಿ ಕರ್ನಾಟಕ ಬಂದನ್ನು ಜನ ಸಹಕರಿಸಿದ್ದಾರೆ. ಎಲ್ಲ ಹೋಟ್ಲ್ ಮಾಲೀಕರಿರ್ಬೋದು, ಬಟ್ಟೆ ಕ್ಲಾತ್ ಎಲ್ಲ ಮಾಲೀಕರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ನಮಗೂ ಸಂತಸ ತಂದಿದೆ. ಇವೇನು ಕನ್ನಡಿಗರಿಗೆ ಆಗಿರೋಂಥ ಅನ್ಯಾಯ, ಬೆಳಗಾವಿಯಲ್ಲಿ ಆಗಿರೋ ಅನ್ಯಾಯ ತುಮಕೂರು ಜನತೆ ಇಷ್ಟೊಂದು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಸ್ವಯಂ ಪ್ರೇರಿತವಾಗಿ ಕೂಡ ಬಂದ್ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತು ಆ ಪುಂಡರನ್ನ ರಾಜ್ಯದಲ್ಲಿ ನಿಷೇಧ ಮಾಡಬೇಕು. ಕೂಡಲೇ ಆ ಗಡೀಪಾರನ್ನು ಮಾಡುವಂಥ ಕ್ರಮಗಳು ತಗೋಬೇಕು. ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಹೋರಾಟ ಮಾಡುವ ಮುಕ್ತವಾದ ಅವಕಾಶ ಮಾಡಿಕೊಡ್ಬೇಕಂತ ಮನೆ ಸರ್ಕಾರಕ್ಕೆ ಕೇಳ್ಕೊಂತೇನೆ. ಬಂದು ಕನ್ನಡಪರ ಸಂಘಟನೆಗಳು ಹಾಗೂ ವಾಟಾಳ್ನಾಥ್ ಸಾಹೇಬರ ಒಂದು ನೇತೃತ್ವದಲ್ಲಿ, ಹಾಗೆ ತುಮಕೂರಿನಲ್ಲಿ ನಮ್ಮ ಅರುಣ್ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಸೇನೆಯ ಒಂದು ಮುಂದಾಳತ್ವದಲ್ಲಿ ಇವತ್ತು ಬಂದನ್ನು ಯಶಸ್ವಿಯಾಗಿ ಭಾಳ ಮೌನವಾದಿಂದ MG ರಸ್ತೆ ಮುಖಾಂತರ ಎಂದು DC ಆಫೀಸಿಗೆ ನಾವು ಬಂದಿದ್ದೀವಿ. ಇವತ್ತು ಕರ್ನಾಟಕ ಬಂದು ಮತ್ತು ಈ ಒಂದು ಪ್ರತಿಭಟನೆ ಕೇವಲ ನಾವು ಮಾಧ್ಯಮದಲ್ಲಿ ಬರೋಕ್ಕೋಸ್ಕರ ಅಲ್ಲ. ಏನು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ನಮ್ಮನ್ನು ಪದೇ ಕೆದಕ್ತಾ ಇದ್ದಾರೆ, ಏನು ಮಹಾರಾಷ್ಟ್ರದ ಮರಾಠಿ ಪುಂಡರುಗಳು, ಅವರನ್ನು ಎಚ್ಚರಿಸಲಿಕ್ಕೆ ಇದನ್ನ ನಾವು ಮೌನವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಏನನ್ನ ಇದೇ ರೀತಿ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ನಮ್ಮನ್ನು ಕನ್ನಡಿಗರಿಗೆ ರಕ್ಷಣೆ ಕೊಡದೆ ಹೀಗೆ ಮುಂದುವರಿಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಮ್ಮ ಕನ್ನಡ ಪರ ಸಂಘಟನೆಗಳಿಗೂ ಸೇರಿ, ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಏನಿದೆ ಅದು ಸಹ ಸಂಪೂರ್ಣವಾಗಿ ಬೆಂಬಲಿಸ್ತಾ ಕನ್ನಡಿಗರಿಗೆ ಒಂದು ವಿಶೇಷವಾದ ನ್ಯಾಯವನ್ನು, ಹಾಗೂ ಮೊನ್ನೆ ತಾನೇ ನಡೆದಂತಹ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಅದು ಬಹಳ ಒಂದು ಅವಮಾನಕರ ಸಂಗತಿ. ಕಾರಣ ನಮ್ಮ ಒಂದು ಗಡಿ ಭಾಗದಲ್ಲಿ ಅವರು ಎಚ್ಚರಿಸಿದಂಥ ಕೆಲಸವನ್ನು ಪದೇ ಅವರು ಪುಂಡರುಗಳು ಮಾಡ್ತಾಯಿದ್ದಾರೆ. ಆ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಅವಕಾಶ ಕೊಡಬಾರ್ದು ಅಂತ ನಾವು ಈ ಒಂದು ರಾಜ್ಯ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ಇವತ್ತು ಏನು ಕರ್ನಾಟಕ ಬಂದು ವಿಶೇಷವಾಗಿ ಅವ್ರನ್ನ ಕೇಳ್ಕೊಳ್ತೀನಿ. ನಮಸ್ಕಾರ. ನಾನು ಜಿಲ್ಲಾಧ್ಯಕ್ಷರು ಕರ್ನಾಟಕ ಕನ್ನಡ ಸೇನೆ.